ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ಮಂಗಳೂರಿನಲ್ಲಿ ಬಿಜೆಪಿ ಜಿಲ್ಲಾ ಪದಾಧಿಕಾರಿಗಳ ಸಭೆ. ಸಂಘಟನೆ ಬಲಪಡಿಸುವುದು, ಎಸ್ಐಆರ್ ಪ್ರಕ್ರಿಯೆ ಮೇಲೆ ನಿಗಾ ವಹಿಸಿ ರೂಪಾಲಿ ನಾಯಕ್ ಕರೆ ನೀಡಿದರು. ನಗರದ ಬಿಜೆಪಿ ಜಿಲ್ಲಾ ಕಾರ್ಯಾಲಯದಲ್ಲಿ ನಡೆದ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಪದಾಧಿಕಾರಿಗಳ ಸಭೆಯಲ್ಲಿ ಪಕ್ಷದ ಸಂಘಟನೆ ಬಲಪಡಿಸುವುದು, ಎಸ್ಐಆರ್ ಪ್ರಕ್ರಿಯೆಯನ್ನು ಸಮರ್ಪಕವಾಗಿ ಮೇಲ್ವಿಚಾರಣೆ ಮಾಡುವುದು ಹಾಗೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿಗೆ ಕಾರ್ಯಕರ್ತರನ್ನು ಸಜ್ಜುಗೊಳಿಸುವ ಕುರಿತು ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ರೂಪಾಲಿ ನಾಯಕ್ ಕರೆ ನೀಡಿದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಂಘಟನೆಯೇ ನಮ್ಮ ಶಕ್ತಿ. ಪ್ರತಿಯೊಬ್ಬ ಕಾರ್ಯಕರ್ತರು ಪಕ್ಷದ ಸಿದ್ಧಾಂತ, ಶಿಸ್ತು ಮತ್ತು ಸೇವಾ ಮನೋಭಾವವನ್ನು ತಮ್ಮ ನಡಿನುಡಿಯಲ್ಲಿ ಪ್ರತಿಬಿಂಬಿಸಬೇಕು. ಬೂತ್ ಮಟ್ಟದಿಂದ ಸಂಘಟನೆಯನ್ನು ಇನ್ನಷ್ಟು ಸದೃಢಗೊಳಿಸಿ, ಜನರೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು, ಪಕ್ಷದ ವಿಚಾರಧಾರೆ ಹಾಗೂ ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳನ್ನು ಮನೆಮನೆಗೆ ತಲುಪಿಸುವ ಜವಾಬ್ದಾರಿ ಪ್ರತಿಯೊಬ್ಬರದ್ದಾಗಿದೆ ಎಂದು ಹೇಳಿದರು. ಎಸ್ಐಆರ್ ಪ್ರಕ್ರಿಯೆ ಎಲ್ಲೆಡೆ ನಡೆಯುತ್ತಿದ್ದು, ಅದು ಸಮರ್ಪಕವಾಗಿ ನಡೆಯುತ್ತಿದೆಯೇ ಎಂಬುದನ್ನು ಕಾರ್ಯಕರ್ತರು ಗಮನಿಸಬೇಕು ಎಂದು ತಿಳಿಸಿದ ರೂಪಾಲಿ ನಾಯಕ್, ಪ್ರಜಾಪ್ರಭುತ್ವವನ್ನು ಬಲಪಡಿಸುವ ದೃಷ್ಟಿಯಿಂದ ಈ ಪ್ರಕ್ರಿಯೆ ಮಹತ್ವದ್ದಾಗಿದೆ. ಕಾರ್ಯಕರ್ತರು ಬಿಎಲ್ಒಗಳೊಂದಿಗೆ ಮನೆಮನೆಗೆ ಭೇಟಿ ನೀಡಿ ಅರ್ಜಿ ನಮೂನೆಗಳನ್ನು ವಿತರಿಸಿ ಅವುಗಳನ್ನು ಮರಳಿ ಪಡೆದುಕೊಂಡಿರುವುದನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಸೂಚಿಸಿದರು. ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಹಾಗೂ ನಗರಪಾಲಿಕೆ ಚುನಾವಣೆಗಳು ಕಾರ್ಯಕರ್ತರ ಚುನಾವಣೆಯಾಗಿರುವುದರಿಂದ ಸಂಘಟನಾತ್ಮಕವಾಗಿ ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಿ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಲು ಶ್ರಮಿಸಬೇಕು ಎಂದು ಅವರು ಕರೆ ನೀಡಿದರು. ಅಲ್ಲಿ ಮಹಿಳಾ ಮೋರ್ಚಾದವರು ಇದ್ದಾರೆ, ಯುವ ಮೋರ್ಚಾದವರು ಇದ್ದಾರೆ, ಒಬಿಸಿದವರು ಇದ್ದಾರೆ, ಎಲ್ಲ ಮೋರ್ಚಾದವರು ಇದ್ದಾರೆ, ಪದಾಧಿಕಾರಿಗಳು ಕೂಡ ಒಂದು ಬೂತ್ ನಲ್ಲಿ ಇರ್ತಾರೆ. ನಾವೆಲ್ಲ ಒಂದು 30 ರಿಂದ 35 ಜನ ಒಂದ್ಸಲ ಸೇರ್ಕೊಳ್ಳೋಣ. ಒಂದ್ ದಿವಸ ನಾವು 1 ಗಂಟೆನೋ ಅರ್ಧ ಗಂಟೆ ಒಂದ್ಸಲ ಸೇರಿ, ನಾವು ಜಾಸ್ತಿ ಮನೆ ಮಾಡೋದು ಬೇಡ, 20 ರಿಂದ 25 ಮನೆ ತಗೊಳ್ಳೋಣ. 3-4 ಜನ ಖಾಲಿ 20 ರಿಂದ 25 ಮನೆ, ಇಲ್ಲ 20 ಮನೆ ತಗೊಳ್ಳಿ. 3 ಜನ ಹೋಗಿ ಆ 20 ಮನೆಗೆ ಆ ಫಾರ್ಮ್ ಮುಟ್ಟಿದ್ಯಾ, ಇಷ್ಟರಿಂದ ಇಷ್ಟು ಸಂಖ್ಯೆಯಲ್ಲಿ ಫಾರ್ಮ್ ಮುಟ್ಟಿದ್ಯಾ, ಆ ಫಾರ್ಮ್ ರಿಟರ್ನ್ ಕೊಟ್ಟಿದಾರ ಅಥವಾ ಅದು ಮುಟ್ಟಿಲ್ಲ, ಅದು ಏನಕ್ಕೆ ಮುಟ್ಟಿಲ್ಲ, ಅಥವಾ ಇಲ್ಲಿಂದ ಬಿಎಲ್ಒಗಳೇ ಅವರಿಗೆ ರೀಚ್ ಮಾಡಿಸಿಲ್ಲ ಅಂತ ನಮ್ಮ BLA2ಗಳು ಮತ್ತು ಅವ್ರ ಜೊತೆ ಟೋಳಿ ಮತ್ತು ಅಲ್ಲಿರುವಂತ ನಮ್ಮ ಪದಾಧಿಕಾರಿಗಳು ದಯವಿಟ್ಟು ಗಮನಿಸಬೇಕಾಗಿದೆ. ಇವತ್ತು 14ನೇ ತಾರೀಕಿನ ದಿವಸ, 14 ತಾರೀಕು, ಇನ್ನು 16 ದಿವಸ ಇದೆ. ಈಗಾಗಲೇ ನಮ್ಮ ಏನು ಇವತ್ತು ಹಕ್ಕನ್ನು ನಾವು ಪಡ್ಕೊಳ್ಬೇಕಾದ್ರೆ ನಾವು ಮಾಡ್ತೀವಿ. ಈಗ ಭಾರತೀಯ ಜನತಾ ಪಾರ್ಟಿಯಲ್ಲಿ ಪದೇ ಪದೇ ಮೀಟಿಂಗ್ ಮಾಡ್ತಾ ಇದ್ದಾರೆ, SIR ಬರ್ತದೆ, SIR ಆಗ್ತದೆ ಅಂತ. ಇವತ್ತು ಕಾಂಗ್ರೆಸ್ನವರು ಅದನ್ನ ಮೆಟ್ಟಿಟ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಅವ್ರದ್ದೆಲ್ಲ ಇಡೀ ಬೇರೆ ಬೇರೆ ತರದಲ್ಲಿ ಆಗ್ತಾ ಇದೆ. ಅವ್ರ ಸರ್ಕಾರ ಇದೆ, ಬೇಕಾಬಿಟ್ಟಿ ಅವ್ರ ಮನ್ಸಿಗೆ ಬಂದಂಗ ಅವ್ರು ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ನಮ್ದು ಯಾರು ಕೇಳೋರಿಲ್ಲ, ಅಲ್ಲಿ ನಮ್ಮವ್ರು ಬಿಟ್ಕೊಂಡು ಹೋದ್ರು ನೋಡೋರು ಇಲ್ಲ. ಅದಕ್ಕೆ ನಮ್ಮ ಯಾರು ಅಲ್ಲಿರುವಂತ ಟೋಲಿ, ನಮ್ಮ ಇರುವಂತ BLA2 BLA1ಗೆ ಹೇಳ್ಬಿಟ್ಟು ಅಲ್ಲಿರುವಂತ ಶಾಸಕರಾಗ್ಲಿ, ಮಾಜಿ ಶಾಸಕರಾಗ್ಲಿ, ಅಲ್ಲಿರುವಂತ ತಹಸೀಲ್ದಾರಿಗೆ ಏನಾದ್ರೂ ಈ ತರದಲ್ಲಿ ಆಗ್ಲಿಲ್ಲಪ್ಪ, ಈ ತರ ಮಾಡ್ತಾ ಇದಾರಂದ್ರೆ ನಾವು ಅದೇ ಟೈಮ್ ನಲ್ಲಿ ನಮ್ಮ ಶಾಸಕರುಗಳು, ನಮ್ಮ ಮಾಜಿ ಶಾಸಕರುಗಳು ಅಲ್ಲಿ ಮಾತಾಡಿದ್ರು ಮಾತ್ರ ತಹಸೀಲ್ದಾರ್ ಎದ್ಬಿಟ್ಟು. ಇವತ್ತು ತಹಸೀಲ್ದಾರ್ ಸುಮ್ಮನೆ ಆಗ್ಬಿಟ್ಟಿದ್ದಾರೆ, ಏನೋ ಹೇಳುವುದಿಲ್ಲ. ಸ್ವಲ್ಪ ಮಂದಿ ಪಾಪ ಚಲೋ ಇದ್ದವರು ಸ್ವಲ್ಪ ಸಪೋರ್ಟ್ ಮಾಡಿ ಹೇಳ್ತಾರೆ, ಭಾರತೀಯ ಜನತಾ ಪಾರ್ಟಿ BJP ಸಪೋರ್ಟೆಡ್ ಇದ್ದವರು ಸ್ವಲ್ಪ ಜನ ಅಧಿಕಾರಿಗಳು ಹೇಳ್ತಾರೆ, ಸ್ವಲ್ಪ ಜನ ಹೇಳುವುದೇ ಇಲ್ಲ ಅದು ಏನ್ ನಡೀತಾ ಇದೆ ಅನ್ನೋದು. ಹೊರಗಿನಿಂದ ಜನ ಬಂದ್ಕೊಂಡು ಏಕಾಏಕಿ ಈಗ ಮತ್ತೆ ಬೇರೆ ಈಗ ಪ್ರಮಾಣ ಪತ್ರ ಒಂದು ರೆಡಿ ಮಾಡ್ಲಿಕ್ಕೆ ನಿನ್ನೆ ಅದೆಲ್ಲ ನಾವು DC ಅವರಿಗೆ ನಿನ್ನೆಗೆಲ್ಲ ಮನವಿ ಕೊಟ್ಟಿದ್ದೇವೆ. ಯಾಕೆ ಬಂತು 2026 ಇಷ್ಟು ದಿವಸ ಆ ಪ್ರಮಾಣ ಪತ್ರ ಅವರಿಗೆ ಬೇಕಾಗಿದ್ದಿಲ್ಲ, ಇವತ್ತೇ ಯಾಕೆ ಬಂತು ಅಂದ್ರೆ ಇವರು ಅವರನ್ನ ಸೇರಿಸ್ಲಿಕ್ಕೆ, ನಮ್ಮನ್ನಲ್ಲ, ನಮ್ ಜನರನ್ನ ಸೇರಿಸ್ಲಿಕ್ಕೆ ಮಾಡ್ತಾ ಇಲ್ಲ. ಯಾರು ಕೂಡ ಹಿಂದೂಗಳು ನಮ್ ಇಷ್ಟು ಮತದಾರ ಇದ್ದಾರೆ, ಅಲ್ಲಿ ಯಾರಾದ್ರೂ ಹೋಗಿ ಈ ತರ ಮಾಡಿ ಅಂತ ಯಾರಾದ್ರೂ ಕಾಂಗ್ರೆಸ್ನವರು ಬಂದಿದ್ದಾರ? ಯಾರಾದ್ರೂ ಅಧಿಕಾರಿಗಳು ಕೇಳಿದಾರ? ಒಂದು ದಿವಸ ಕೇಳಲಿಲ್ಲ. ಯಾಕೆ ಕೇಳಲಿಲ್ಲ ಅಂದ್ರೆ ಅವ್ರ ಜನರಿಗೆ ಅವ್ರು ಯಾರು ವೋಟ್ ಹಾಕ್ತಾರೆ ಅವ್ರ ಜನರನ್ನ ಅವರು ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಈ ಟೈಮ್ ನಲ್ಲಿ ಹುಷಾರಿ ಆಗ್ತಾ ಇದ್ರೆ ದಕ್ಷಿಣ ಕನ್ನಡ ಅನ್ನೋದು ಎಲ್ಲಾ ಒಂದು ಕ್ಷೇತ್ರದಲ್ಲಿ ಮುಂದೆ ಬರ್ಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳೋದು.